ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಮತ್ತೊಂದು ಶೈಕ್ಷಣಿಕ ವರ್ಷಕ್ಕೆ ಶುಭ ನಾಂದಿ. ನಲಿನಲಿದು ಅಕ್ಷರ ಮೆಟ್ಟಿಲೇರಿದ ಪುಟಾಣಿಯರು. ಪ್ರವೇಶೋತ್ಸವ ಮೂಲಕ ಆಟಿಕೆ ಸಿಹಿ ತಿಂಡಿ ಇತ್ತು ಪ್ರೀತಿಯ ಸ್ವಾಗತ. ಜಿಲ್ಲೆಯಲ್ಲಿ 15,000 ಮಕ್ಕಳು 1ನೇ ತರಗತಿಗೆ. ಅಲ್ಲಿ ವಿಜಯೋತ್ಸಾಹ, ಇಲ್ಲಿ ಸೋಲಳುವು. ಮಲಯಾಳ ತರಗತಿಗೆ ಕೊಕ್. ಪೆರಡಾಲ ಶಾಲೆಯಲ್ಲಿ ಮುಷ್ಕರ, ಜಾಥಾ ಕಂಡು ಚಿಣ್ಣರ ಆಗಮನ. ಕಣ್ಣೂರು ಸೆಂಟ್ರಲ್ ಜೈಲಿನಲ್ಲಿ ಕಳ್ಳತನ ಸಂಚು ರೂಪು. ಕಾಂಜಂಗಾಡ್ ಕಮ್ಮಾಡಂ ಕ್ಷೇತ್ರದ ರೋಡೆ 2 ಸೆರೆ. ವಿಗ್ರಹ ಪತ್ತೆ. ಪುಟಾಣಿಯರನ್ನು ಆಕರ್ಷಿಸಲು ವಿವಿಧ ಯೋಜನೆ, ಹಲವು ಕೊಡುಗೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿ ಹೆಚ್ಚಳ. ಮೂಲೆ ಗುಂಪಾಗುತ್ತಿರುವ ಖಾಸಗಿ ಆಂಗ್ಲ ವಿದ್ಯಾಲಯಗಳು. ಭರಾಟೆಯ ಯಾಂತ್ರಿಕ ಯುಗದಲ್ಲಿ ಮಾತೃವಾತ್ಸಲ್ಯದ ಕೊರತೆ ಅನುಭವಿಸುವುದಾಗಿ ಮಲಯಾಳದ ಅಮ್ಮ ಕವಿಯೂರು ಪೊನ್ನಮ್ಮ. ಕಾಸರಗೋಡಿನಲ್ಲಿ ವಿಮನ್ ಇನ್ ಆಕ್ಷನ್ಗೆ ಚಾಲನೆ. ಸುದ್ದಿಗಳು ವಿವರವಾಗಿ. ಅರಿವಿನ ಪ್ರಥಮಾಕ್ಷರ ಬರೆದು ಚಿಣ್ಣರು ಅಕ್ಷರ ಲೋಕಕ್ಕೆ ಕಾಲಿರಿಸಿದರು. ಶಾಲಾಂಗಣದಲ್ಲಿ ಪುಟ್ಟ ಹೆಜ್ಜೆ ಇರಿಸಿ ನಲಿದಾಡಿ ಹಾಡಿ ಕುಣಿಯುತ್ತಾ ಅವರು ವಿದ್ಯಾಮಂದಿರದ ಮೆಟ್ಟಲೇರಿದರು. ಸಂಭ್ರಮದ ಪ್ರವೇಶೋತ್ಸವ ಮೂಲಕ ಚಿಣ್ಣರನ್ನು ಅಕ್ಷರ ಲೋಕಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಲಾಯಿತು. ಹಾಗೆ ಮತ್ತೊಂದು ಶೈಕ್ಷಣಿಕ ವರ್ಷಕ್ಕೆ ಶುಭ ನಾಂದಿಯಾಯಿತು. ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸೋಮವಾರ ಪ್ರವೇಶೋತ್ಸವ ಆಚರಿಸಲಾಯಿತು. 1ನೇ ತರಗತಿಗೆ ಹಾಜರಾಗುವ ಪುಟಾಣಿಯರನ್ನು ಸಂಭ್ರಮದಿಂದ ಸ್ವಾಗತಿಸಲಾಯಿತು. ಬಲೂನು, ಸಿಹಿ ತಿಂಡಿ ವಿತರಿಸಲಾಯಿತು. ನಗರದ ಅಣಂಗೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ನಗರಸಭಾ ಮಟ್ಟದ ಪ್ರವೇಶೋತ್ಸವ ಕಾರ್ಯಕ್ರಮವನ್ನು ನಗರಸಭಾ ಅಧ್ಯಕ್ಷ ಟಿ ಅಬ್ದುಲ್ಲಾ ಉದ್ಘಾಟಿಸಿದರು. സ്കൂളുകളിൽ സ്വപ്നം കാണാത്ത വിധത്തിലുള്ള നല്ല ആധുനിക സൗകര്യങ്ങളാണ് ഇവിടെ നഗരസഭ ഒരുക്കുന്നത്. പാടിയ കഥയും ചുമരുകളിൽ കുട്ടികൾക്ക് ആവശ്യമായിട്ടുള്ള ചിത്രങ്ങളും മറ്റ് അലങ്കാരങ്ങളും ഒക്കെ നൽകി. ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಬೇಗಂ ಅಧ್ಯಕ್ಷತೆ ವಹಿಸಿದರು. ನಗರಸಭೆ ಸದಸ್ಯರಾದ ಖಾಲಿದ್ ಪಚಕಾಡ್, ಅರ್ಜುನನ್ ತಾಯ್ಲಂಗಾಡಿ, ಮಜೀದ್ ಕೊಲ್ಲಂಪಾಡಿ, ಅಬ್ದುಲ್ ಹಮೀದ್, ನಿವೃತ್ತ ಬ್ಯಾಂಕ್ ಅಧಿಕಾರಿ ಕಮಲಾಕ್ಷ ಮೊದಲಾದವರು ಮಾತನಾಡಿದರು. ವಿದ್ಯಾರ್ಥಿಗಳಿಂದ ಕಲಾ ಕಾರ್ಯಕ್ರಮಗಳು, ಪಾಯಸ ವಿತರಣೆ ನೆರವೇರಿದವು. ಅಳ್ಕತ್ಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರವೇಶೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಪುಟಾಣಿಯರ ಆಕರ್ಷಕ ಶೋಭಾಯಾತ್ರೆ ನಡೆಸಲಾಯಿತು. ಮುತ್ತುಕೊಡೆ, ವಾದ್ಯ ಮೇಳಗಳನ್ನೊಳಗೊಂಡ ಮೆರವಣಿಗೆಯಲ್ಲಿ ಪುಟಾಣಿಯರಿಗೆ ಅಕ್ಷರ ಟೋಪಿ ತೊಡಿಸಲಾಯಿತು. ಬಲೂನು, ಪರಿಕರ ಇತ್ಯಾದಿ ನೀಡಲಾಯಿತು. ಬಳಿಕ ಜರುಗಿದ ಸಮಾರಂಭವನ್ನು ನಗರಸಭೆ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಜಿ ನಾರಾಯಣನ್ ಉದ್ಘಾಟಿಸಿದರು. ಪಿಟಿಎ ಅಧ್ಯಕ್ಷ ದಯಾನಂದ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ವಾರ್ಡ್ ಸದಸ್ಯ ಅನಿತಾ ಆರ್ ನಾಯಕ್, ಮುಖ್ಯೋಪಾಧ್ಯಾಯ ಸಿ ರಾಜೇಶ್ವರ, ಎಟಿ ನಾಯಕ್, ಶಿಕ್ಷಕ ಕೆ ಸುಬ್ರಹ್ಮಣ್ಯ ಮೊದಲಾದವರು ಮಾತನಾಡಿದರು. ಸಿಹಿ ತಿಂಡಿ ವಿತರಿಸಲಾಯಿತು. ಮಂಜೇಶ್ವರದ ಕುಂಜತೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲೂ 1ನೇ ತರಗತಿಗೆ ಸೇರಿದ ಪುಟಾಣಿಗಳನ್ನು ಸಡಗರ ಸಂಭ್ರಮಗಳಿಂದ ಬರಮಾಡಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿ ಪರಮೇಶ್ವರಿ ಉದ್ಘಾಟಿಸಿದರು. ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲಾ ಚಟುವಟಿಕೆಗಳು ನೆರವೇರಬೇಕು. ಅದೇ ರೀತಿಯಲ್ಲಿ ಈ ಆರಂಭೋತ್ಸವವನ್ನು ನಾನು ನಮ್ಮ ವಾರ್ಡ್ ಮೆಂಬರ್ ಪರವಾಗಿ ಉದ್ಘಾಟನೆಯನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ರಕ್ಷಕ ಶಿಕ್ಷಕ ಸಮಿತಿ ಅಧ್ಯಕ್ಷೆ ಫಾತಿಮತ್ ಜೌರಾ ಅಧ್ಯಕ್ಷತೆ ವಹಿಸಿದರು. ಶೀಬಾ ರೋಸ್ ಟೀಚರ್, ಸುಂದರ ಮಾಸ್ಟರ್, ಸರ್ವ ಶಿಕ್ಷಾ ಅಭಿಯಾನ ಅಧ್ಯಕ್ಷ ಹನೀಫ್ ಟಿಎ, ಯೋಗೇಶ್, ಟಿಎಂಪಿ ದಾಸ್ ಮೊದಲಾದವರು ಉಪಸ್ಥಿತರಿದ್ದರು. ಶಾಲಾ ಆವರಣದಲ್ಲಿ ಮಕ್ಕಳನ್ನು ಮೆರವಣಿಗೆಯ ಮೂಲಕ ತರಗತಿಗೆ ಬರಮಾಡಿಕೊಳ್ಳಲಾಯಿತು. ಜಿಲ್ಲಾ ಮಟ್ಟದ ಶಾಲಾ ಪ್ರವೇಶೋತ್ಸವ ಉತ್ಸವದ ಪ್ರತೀತಿಯಲ್ಲಿ ಉದ್ದಿನೂರು ಕೇಂದ್ರೀಯ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿತು. ವರ್ಣರಂಜಿತ ಮೆರವಣಿಗೆ ನಡೆಯಿತು. ಪ್ರವೇಶೋತ್ಸವವನ್ನು ಸಂಸದ ಪಿ ಕರುಣಾಕರನ್ ಉದ್ಘಾಟಿಸಿದರು. ಜಿಲ್ಲೆಯಲ್ಲಿ ಹೊಸ ಉಡುಪು, ಕೊಡೆ, ಬ್ಯಾಗ್, ಪುಸ್ತಕಗಳೊಂದಿಗೆ ಸುಮಾರು 3 ಲಕ್ಷ ಪುಟಾಣಿಯರು ಶಾಲಾ ಮೆಟ್ಟಿಲೇರಿದ್ದಾರೆ. 1ನೇ ತರಗತಿಗೆ 15,000 ಮಕ್ಕಳು ಪ್ರವೇಶ ಹೊಂದಿದ್ದಾರೆ. ಜಿಲ್ಲೆಯಲ್ಲಿ 559 ಸಾರ್ವತ್ರಿಕ ವಿದ್ಯಾಲಯಗಳಿವೆ. ಅವುಗಳ ಪೈಕಿ 1, 5, 8ನೇ ತರಗತಿಗಳು ಆರಂಭವಾಗುವ ಶಾಲೆಗಳಲ್ಲಿ ಪ್ರವೇಶೋತ್ಸವ ನಡೆದಿದೆ. ಕಾಸರಗೋಡು ಉಪಜಿಲ್ಲಾ ಮಟ್ಟದ ಪ್ರವೇಶೋತ್ಸವ ಬೋವಿಕಾನ ಶಾಲೆಯಲ್ಲಿ, ನಗರಸಭಾ ಮಟ್ಟದ ಪ್ರವೇಶೋತ್ಸವ ತಳಂಗರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದವು.
ಶಾಲಾ ಪ್ರವೇಶೋತ್ಸವ ದಿನವಾದ ಸೋಮವಾರ ಬದಿಯಡ್ಕದ ನವಜೀವನ ಪ್ರೌಢಶಾಲೆಯಲ್ಲಿ ಮುಷ್ಕರದ ಭರಾಟೆ. ಎಲ್ಲ ಶಾಲೆಗಳಲ್ಲಿ ಪ್ರವೇಶೋತ್ಸವದೊಂದಿಗೆ ನವಾಗತ ಪುಟಾಣಿಯರನ್ನು ಅದ್ದೂರಿಯಾಗಿ ಸ್ವಾಗತಿಸಿದಾಗ ನವಜೀವನ ಪ್ರೌಢಶಾಲೆಗೆ ಹೆಜ್ಜೆ ಇರಿಸಿದ ಪುಟಾಣಿಯರು ಘೋಷಣೆ, ಪ್ರತಿಭಟನೆ, ಮೆರವಣಿಗೆ, ಧರಣಿ, ಮುಷ್ಕರವನ್ನು ಕಾಣುವಂತಾದರು. ಶಾಲೆಯಿಂದ ಮಲಯಾಳಂ ಭಾಷೆಯನ್ನು ಹೊರದಬ್ಬುತ್ತಿರುವ ಕ್ರಮ ಪ್ರತಿಭಟಿಸಿ ಮುಷ್ಕರ ನಡೆದಿತ್ತು. ಸದ್ರಿ ಶಾಲೆಯ 5, 6, 7ನೇ ತರಗತಿಗಳಲ್ಲಿ ಮಲಯಾಳ ಭಾಷೆ ಅಧ್ಯಯನವನ್ನು ನಿಲ್ಲಿಸಿರುವುದನ್ನು ಪ್ರತಿಭಟಿಸಿ ಸೋಮವಾರ ಬೆಳಿಗ್ಗೆ ಮುಷ್ಕರ ಸಮಿತಿ ನಡೆಸಿದ ಸತ್ಯಾಗ್ರಹ ಮುಷ್ಕರದಲ್ಲಿ ಪ್ರತಿಭಟನಾಗ್ನಿ ಮೊಳಗಿತ್ತು. ಶಾಲೆಯ ಹಿರಿಯ ಪ್ರಾಥಮಿಕ ವಿಭಾಗ ಆಂಗ್ಲ ಮಾಧ್ಯಮ ತರಗತಿಯಲ್ಲಿ ಮಲಯಾಳ ಭಾಷೆ ತೆಗೆದು ಕಲಿಯುವ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿಲ್ಲಿಸಿದ ಕ್ರಮವನ್ನು ಪ್ರತಿಭಟಿಸಿ ರಕ್ಷಕರ ನೇತೃತ್ವದಲ್ಲಿ ರೂಪೀಕರಿಸಲಾದ ಮುಷ್ಕರ ಸಮಿತಿಯು ತೀವ್ರ ಜನಾಂದೋಲನದೊಂದಿಗೆ കണക്കിಳಿದಿದೆ. ಮುಷ್ಕರವನ್ನು ಬದಿಯಡ್ಕ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಹಿನ್ ಕೇಳೋಟ್ ಉದ್ಘಾಟಿಸಿದರು. ವಿವಿಧ ಪಕ್ಷ ಸಂಘಟನೆ ನಾಯಕರಾದ ಜಗನ್ನಾಥ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ, ನ್ಯಾಯವಾದಿ ಪ್ರಕಾಶ್ ಅಮ್ಮಣ್ಣಯ್ಯ, ಬಾಬು ಕೋಡೋತ್, ಜೀವನ್ ಥೋಮಸ್, ನ್ಯಾಯವಾದಿ ವೆಂಕಟರಮಣ ಭಟ್, ಅನ್ವರ್ ಮೊದಲಾದವರು ಮಾತನಾಡಿದರು. ಮುಷ್ಕರಕ್ಕೆ ಸಾರ್ವತ್ರಿಕ ಜನ ಬೆಂಬಲ ವ್ಯಕ್ತವಾಗಿದೆ. ಮುಷ್ಕರಕ್ಕೆ ಪೂರ್ಣ ಬೆಂಬಲ ಸೂಚಿಸಿ ಎಸ್ಎಫ್ಐ, ಎಂಎಸ್ಎಫ್, ಯುವ ಲೀಗ್ ಸಹಿತ ಸಂಘಟನೆಗಳು ಮೆರವಣಿಗೆ ನಡೆಸಿದವು. മലയാളമില്ലാത്ത കേരള നാട്ടിൽ ജീവിക്കില്ല ഞങ്ങൾ. എംഎസ്എഫ് സിന്ദാബാദ്. ಶಾಲಾ ಅಧಿಕೃತರ ಮಲಯಾಳ ವಿರೋಧಿ ನಿಲುವು ಹಿಂದಿನಿಂದಲೂ ವ್ಯಕ್ತವಾಗಿದ್ದು, ಇದೀಗ ಮಲಯಾಳವನ್ನು ಸಂಪೂರ್ಣ ಹೊರದಬ್ಬುವ ಹೀನ ಯತ್ನ ನಡೆದಿದ್ದು, ತಕ್ಕ ಕ್ರಮ കൈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯ ಹೋರಾಟ ನಡೆಸುವುದಾಗಿ മാഹിൻ കേളോട്ട് എച്ചരിಸಿದ್ದಾರೆ. മലയാള നാട്ടിൽ മലയാളം പഠിക്കണ്ട എന്ന മാനേജ്മെന്റിന്റെ ധിക്കാരപരമായ സമീപനത്തിനെതിരെയാണ് ഞങ്ങൾ ഈ സമരം ഇവിടെ നടത്താൻ വേണ്ടി തീരുമാനിച്ചത്. തീർച്ചയായിട്ടും സർക്കാരിന്റെ വ്യക്തമായ ഉത്തരവുണ്ടായിട്ട് പോലും 1 മുതൽ 10 വരെ നിർബന്ധമായും മലയാളം പഠിക്കണമെന്ന് സർക്കാർ ഉത്തരവുണ്ടായിട്ടും ആ ഉത്തരവിനെ ലംഘിച്ചുകൊണ്ടാണ് ഇവിടുത്തെ മാനേജ്മെന്റ് മുന്നോട്ട് പോകുന്നത്. ഇതിനെതിരെ കർശനമായ നടപടി സ്വീകരിക്കണമെന്നാണ് ഞങ്ങൾക്ക് ആവശ്യപ്പെടാനുള്ളത്. ഈ സമരം തീരുന്നത് വരെ അല്ലെങ്കിൽ ഇതിൽ ഒരു പരിഹാരം ഉണ്ടാകുന്നത് വരെ ഞങ്ങൾ ഈ സമരവുമായി മുന്നോട്ട് പോകും. ಆದರೆ ವಿದ್ಯಾರ್ಥಿಗಳ ಅಭಾವವೇ ಮಲಯಾಳಂ ಶಿಕ್ಷಣ ಕೈಬಿಡಲು ಕಾರಣವೆಂದು, ಮಲಯಾಳ ಭಾಷೆ ಬಗ್ಗೆ ತಮಗೂ ಅಭಿಮಾನವಿರುವುದಾಗಿಯೂ ಶಾಲಾ ಅಧಿಕೃತರು ಹೇಳುತ್ತಾರೆ. ಸಂಪೂರ್ಣ ಅಪ್ಲೋಡಿಂಗ್ ಸಾಫ್ಟ್ವೇರ್ ಆದ ನಂತರ ಇಲ್ಲಿ ಮಲಯಾಳದ ಮಕ್ಕಳು ಮದರ್ ಟಂಗ್ ಇರೋರು ನೋಡಿ ಡಿಒ ಆಫೀಸಿಂದ ನಮಗೆ ಕರೆದು ಹೇಳಿದ್ರು, ನೀವು ಹೇಗೆ ನಾವು ಮಲಯಾಳದ ಮಕ್ಕಳನ್ನ ತೆಕ್ಕೊಂಡಿದ್ದೀರಿ, ಕನ್ನಡ ಮೀಡಿಯಂನ ಮಕ್ಕಳು ಇರೋದಲ್ವಾ ಅಂತ ಹೇಳಿ. ಅದಕ್ಕೆ ನಾವು ಕೇಳಿದೆವು, ನಾವು ಎಂತ ಮಾಡಬೇಕು ಅದಕ್ಕೆ ಇನ್ನು ಅಂತೇಳಿ. ಅದಕ್ಕೆ ಇನ್ನು ನಮ್ದೇನೂ ಇಲ್ಲ, ನೀವು ತಗೊಳ್ಬಾರ್ದೆಂದು ಓವರಲ್ ಆಗಿ ಹೇಳಿದರು. ನಂತರ ಕಳೆದ ವರ್ಷ ಮತ್ತು ಒತ್ತಾಯ ಬಂದಾಗ ನಾವು ಮೀಟಿಂಗ್ ಮಾಡಿ ಒಂದು ರೆಸಲ್ಯೂಷನ್ ಮಾಡಿ ಮಲಯಾಳದ ಮಕ್ಕಳನ್ನು ತಗೊಳ್ಬೇಕು, ಅದಕ್ಕೊಂದು ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಡಿಒಕ್ಕೆ ಒಂದು ರಿಕ್ವೆಸ್ಟ್ ಕೊಟ್ಟೆವು. ಇಲ್ಲಿ ಮ್ಯಾನೇಜ್ಮೆಂಟ್ ಭಾಗದಿಂದಾಗಲಿ ಶಾಲೆಯ ಭಾಗದಿಂದಾಗಲಿ ನಾವು ಯಾವುದೇ ರೀತಿಯಲ್ಲಿ ಮಲಯಾಳ ಮಕ್ಕಳಿಗೆ ಅಡಚಣೆ ಮಾಡಲಿಲ್ಲ. ಮಲಯಾಳ ಮಕ್ಕಳಿಗೆ ಕಲಿಸಬೇಕೆನ್ನುವಂಥ ಉದ್ದೇಶ ಇಲ್ಲ, ಇಲ್ಲಿ ತಗೊಂಡಿದ್ದೇವೆ. ಕನ್ನಡ ಕನ್ವರ್ಟೆಡ್ ಇಂಗ್ಲಿಷ್ ಮೀಡಿಯಂ ಇರುವ ಕಾರಣ ಈ ಸಮಸ್ಯೆ ಬಂದದ್ದು. ಲೆಕ್ಕಾಚಾರ ಲಭ್ಯತೆಗೆ ಇನ್ನು 1 ವಾರ ಬೇಕಾದೀತು ಎನ್ನಲಾಗಿದೆ. ಸರ್ಕಾರಿ ವಿದ್ಯಾಲಯಗಳಲ್ಲಿ ಅರ್ಹತೆ ಹೊಂದಿದ ಶಿಕ್ಷಕರ ಸೇವೆ ಲಭ್ಯವಾಗುತ್ತಿದ್ದು, ಶಾಲಾ ಸಮವಸ್ತ್ರ, ಪಠ್ಯಪುಸ್ತಕ ಎಂಬಿಯುಗಳು ಉಚಿತವಾಗಿವೆ. ವಾರದಲ್ಲಿ ಮೊಟ್ಟೆ ಹಾಗೂ ಹಾಲು, ಓಣಂ, ಕ್ರಿಸ್ಮಸ್ ಮೊದಲಾದ ವಿಶೇಷ ಸಂದರ್ಭಗಳಲ್ಲಿ ಉಚಿತ ಅಕ್ಕಿ ವಿತರಣೆ, ಪ್ರತಿಭಾ ಪುರಸ್ಕಾರ, ಹೀಗೆ ವಿದ್ಯಾರ್ಥಿಗಳನ್ನು, ರಕ್ಷಕರನ್ನು ಆಕರ್ಷಿಸುವ ಅನೇಕ ಗರಿಮೆಗಳು ಸರ್ಕಾರಿ ಶಾಲೆಗಳಲ್ಲಿವೆ. ಆದರೆ ಅಧ್ಯಯನ ಪರಿಕರ ಸಹಿತ ಅಧ್ಯಯನಕ್ಕೆ ತಕ್ಕ ಕ್ಯಾಂಪಸ್ನ ಕೊರತೆ ಸರ್ಕಾರಿ ಶಾಲೆಗಳನ್ನು ತೀವ್ರವಾಗಿ ಕಾಡುತ್ತಿದೆ. ಒಂದೊಮ್ಮೆ ಅಣಬೆಗಳಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ತಲೆ ಎತ್ತಿದ್ದ ಸಿಬಿಎಸ್ಇ, ಐಸಿಎಸ್ಸಿ ಸಿಲೆಬಸ್ಗಳ ವಿದ್ಯಾಲಯಗಳು ಇದೀಗ ಕುಂಠಿತವಾಗುತ್ತಾ ಸಾಗಿದೆ. ಸದ್ರಿ ವರ್ಷದಲ್ಲಿ ಅನೇಕ ಆಂಗ್ಲ ಮಾಧ್ಯಮ ಶಾಲೆಗಳು ಮುಚ್ಚಿವೆ. ಕೆಲ ಖಾಸಗಿ ಶಾಲೆಗಳು ಕೇರಳ ಸಿಲೆಬಸ್ಗೆ ಬದಲಾಗಿವೆ.
ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಅನೇಕ ಕೊಡುಗೆಗಳನ್ನು ನೀಡುತ್ತಿವೆ. ಸಾಮಾಜಿಕ ಸಂಘಟನೆಗಳು, ವ್ಯಕ್ತಿಗಳು ಶಾಲಾ ಅಭಿವೃದ್ಧಿಗೆ ನೆರವಾಗುವುದರೊಂದಿಗೆ ಸರ್ಕಾರಿ ವಿದ್ಯಾಲಯಗಳಲ್ಲಿ ಮತ್ತೆ ವಿದ್ಯಾರ್ಥಿಗಳು ಆಗಮಿಸತೊಡಗಿದ್ದಾರೆ. ಕಾಂಜಂಗಾಡ್ ಸಮೀಪ ಒಳ್ಳರಿಕುಂಡು ಕಮ್ಮಾಡಂ ಭಗವತಿ ದೇವಸ್ಥಾನದಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಸೆರೆ ಹಿಡಿಯಲಾಗಿದೆ. ಚಟ್ಟಂಜಾಲ್ನ ಕಾವಂಪಳ್ಳ ನಿವಾಸಿ ಅಹಮದ್ ಕಬೀರ್ ಹಾಗೂ ಚಿತ್ತಾರಿಕಲ್ನ ಸದನ್ ಬಂಧಿತರು. ಪ್ರಕರಣದಲ್ಲಿ ಮಾಂಗಾಡಿನ ತಾಜುದ್ದೀನ್ ಎಂಬಾತ ಶಾಮೀಲಾಗಿರುವುದಾಗಿ ಪೊಲೀಸರಿಗೆ ಮಾಹಿತಿ ಲಭಿಸಿದ್ದು ಈತನ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ. ಕಳೆದ ಮೇ 26ರಂದು ಕೃತ್ಯ ನಡೆದಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಆರೋಪಿಗಳನ್ನು ಸೆರೆ ಹಿಡಿಯಲಾಯಿತು. ಬಂಧಿತರನ್ನು ವಿಚಾರಣೆಗೊಳಪಡಿಸಿದಾಗ ಅವರು ನೀಡಿದ ಮಾಹಿತಿಯಂತೆ ಬಚ್ಚಿಟ್ಟ ಸ್ಥಳದಿಂದ ಅತಿ ಪುರಾತನವಾದ ಪಂಚಲೋಹ ವಿಗ್ರಹ ಸೇರಿದಂತೆ ಒಟ್ಟು 2 ವಿಗ್ರಹಗಳನ್ನು ಪತ್ತೆ ಹಚ್ಚಿ ವಶಪಡಿಸಲಾಗಿದೆ. വിഗ്രഹങ്ങൾ ഒടത സ്ഥിതിയിൽ കണ്ടുബന്ദിದೆ. സദനുണ്ട് പറയപ്പെട്ട ഒരാൾ ഒരു സാമൂഹ്യ ദ്രോഹിയുണ്ട്. ആളിനെ കുറിച്ചിട്ട് അവിടുത്തെ ലോക്കൽ ആൾക്കാരെല്ലാം ഒരു പരാതിപ്പെട്ടു, ഒരു സംശയം ഉന്നയിച്ചു. ആ അടിസ്ഥാനത്തിൽ ആളിനെ ചോദ്യം ചെയ്തു. അദ്ദേഹത്തിൻ്റെ കോൾ ഡീറ്റെയിൽസ്, ബാക്കി സാങ്കേതിക തെളിവിൻ്റെ അടിസ്ഥാനത്തിൽ അതിൻ്റെ കോൾ ഡീറ്റെയിൽസ് എല്ലാം അന്വേഷിച്ചു, അനലൈസ് ചെയ്ത ശേഷം ആൾക്ക് കുറച്ച് പ്രൊഫഷണൽ കള്ളന്മാർ, MO ക്രിമിനൽസ്, മോഡസ് ഓപ്പറൻഡി ക്രിമിനൽസോട് ബന്ധപ്പെട്ടതായി മനസ്സിലായി. അതിൻ്റെ അടിസ്ഥാനത്തിൽ ആ MO ക്രിമിനൽ കബീർ എന്ന ആളിനെ പിടികൂടി ആളിനെ ചോദ്യം ചെയ്തു. ആളുടെ ചോദ്യത്തിൽ വിശദമായിട്ട് ചോദ്യം ചെയ്ത സമയത്തിൽ അദ്ദേഹം കുറേ കുറ്റം സമ്മതിച്ചു. കൂടാതെ ഇന്നലെ വൈകുന്നേരം അദ്ദേഹത്തിൻ്റെ വീട്ടിൽ റെയ്ഡ് നടത്തിയ സമയത്ത് അവിടെ നിന്നും നഷ്ടപ്പെട്ട 2 ವಿಗ್ರಹങ്ങൾ ಆ ಸ್ಥಳದ ನಿന്നും കിട്ടി. ಈ ಮಧ್ಯೆ ಹಲವು ಸಮಯದ ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಕಣ್ಣೂರಿನ ಕೇಂದ್ರೀಯ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಅಹಮದ್ ಕಬೀರ್, ತಾಜುದ್ದೀನ್ ಹಾಗೂ ಸದನ್ ದೇಗುಲಕ್ಕೆ ಕನ್ನ ಹಾಕಲು ಅಲ್ಲಿ ಸಂಚು ರೂಪಿಸಿದ್ದರು ಎನ್ನುವ ಅಂಶ ಬಂಧಿತರ ವಿಚಾರಣೆ ವೇಳೆ ಬಯಲಾಗಿದೆ. ತಾಜುದ್ದೀನ್ ಸದ್ಯ ತಲೆಮರೆಸಿಕೊಂಡಿದ್ದು, ಈತನ ಬಂಧನಕ್ಕಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಮಾತೃವಾತ್ಸಲ್ಯ ದೊರಕದೆ ಬೆಳೆಯುತ್ತಿರುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವುದಾಗಿ ಮಲಯಾಳಂ ಚಿತ್ರರಂಗದ ಹಿರಿಯ ಅಮ್ಮ ನಟಿ ಕವಿಯೂರು ಪೊನ್ನಮ್ಮ ವ್ಯಥೆಪಟ್ಟಿದ್ದಾರೆ. ಕಾಸರಗೋಡು ನಗರಸಭಾ ಸಮಾವೇಶ ಹಾಲ್ನಲ್ಲಿ ಭಾನುವಾರ ಜರುಗಿದ ವುಮನ್ಸ್ ಇನ್ ಆಕ್ಷನ್ ವಿನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇಡೀ ಕುಟುಂಬವನ್ನು ಒಗ್ಗಟ್ಟಾಗಿ ಪೋಣಿಸುವ ದಾರವೇ ಅಮ್ಮ. ಆದರೆ ದುರದೃಷ್ಟವಶಾತ್ ಆಧುನಿಕ ಮಾತೆಯರಿಗೆ ಮಕ್ಕಳನ್ನು ಮುದ್ದಾಡಲು ಸಮಯವೇ ಇಲ್ಲದಾಗಿದೆ. ಇದು ಕಾಲದ ದುರಂತ. ಅಮ್ಮನ ವಾತ್ಸಲ್ಯದ ಕೊರತೆಯೇ ನವಪೀಳಿಗೆಯನ್ನು ಅಡ್ಡದಾರಿಗೆ ಕೊಂಡೊಯ್ಯುತ್ತಿದೆ ಎಂದರು. മനുഷ്യരെല്ലാവരും പരസ്പരം സ്നേഹിക്കണം. അതാണ് എനിക്ക് പറയാനുള്ളത്. എന്തിനാണ് ഈ ജാതിയുടെയും മതത്തിൻ്റെയും പേരിലൊക്കെ തല്ലുകൂടുന്നത്? അതിൻ്റെയൊക്കെ ആവശ്യമുണ്ടോ? ഓരോരുത്തരും ഇഷ്ടപ്പെട്ട വഴിയിലൂടെ പോയിക്കോട്ടെ, അങ്ങനെ കരുതിയാൽ പോരെ. അതിൻ്റെ പേരിൽ ആരും തല്ലുകൂടരുത്, അഭ്യർത്ഥനയാണ്. പിന്നെ അമ്മമാര് ഇപ്പോൾ വനജ ഇവിടെ സംസാരിച്ച വിഷയമാണ്. കുഞ്ഞുങ്ങളെ ശ്രദ്ധിക്കുന്നില്ല എന്ന് ഞാൻ പറയുന്നില്ല. ഇപ്പോഴത്തെ ഈ ഒരു തിരക്ക് പിടിച്ച ജീവിതത്തിൽ അവരോടൊന്ന് സ്നേഹമായിട്ട് സംസാരിക്കാനോ പെരുമാറാനോ നമുക്ക് കഴിയുന്നില്ല എന്നുള്ളൊരു വാസ്തവമുണ്ട്. ತಾನು ಬಹಳ ದೂರದಿಂದ ಕಾಸರಗೋಡಿಗೆ ಬಂದಿರುವುದಾಗಿಯೂ ಮಹಿಳಾ ಉನ್ನತಿಯ ಕಾರ್ಯಕ್ರಮವಾಗಿರುವುದರಿಂದಲೇ ಆಸಕ್ತಿಯಿಂದ ಪಾಲ್ಗೊಂಡಿರುವುದಾಗಿಯೂ ಹೇಳಿದರು. ಮಲಯಾಳದ ಪ್ರಸಿದ್ಧವಾದ ಕೈನಿರೆ ವೆಣ್ಣತರಾಮ್ ಕವಿಳಿಲ್ಲೊರು ಉಮ್ಮತರಾಮ್ ಕಣ್ಣನ್ ಎಂಬ ಗಾನ ಆಲಾಪಿಸಿ ಪೊನ್ನಮ್ಮರು ತಮ್ಮ ಭಾಷಣ ಆರಂಭಿಸಿದ್ದರು. ವಿನ್ ಲಾಂಛನವನ್ನು ಸಂಸದ ಪಿ ಕರುಣಾಕರನ್ ಹಾಗೂ ಬ್ರೋಷರನ್ನು ಶಾಸಕ ಎನ್ ನೆಲ್ಲಿಕುನ್ನು ಬಿಡುಗಡೆಗೊಳಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿಪಿ ಶ್ಯಾಮಲಾದೇವಿ ಅಧ್ಯಕ್ಷತೆ ವಹಿಸಿದರು. ರಾಷ್ಟ್ರೀಯ ಮಹಿಳಾ ಫುಟ್ಬಾಲ್ ಆಟಗಾರ್ತಿ ಸುಬಿತಾ ಪೂವಟ್ಟ ಸಹಿತ ಗಣ್ಯರು ಪಾಲ್ಗೊಂಡರು. ವನಜಾ ಸುಭಾಷ್ ಸ್ವಾಗತಿಸಿದರು. ಮಹಿಳೆ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಪೆರ್ಲ ಉಕ್ಕಿನಡ್ಕ ಸಮೀಪದ ಪರ್ತಿಕಾರು ನಿವಾಸಿ ಶ್ರೀಕೃಷ್ಣ ಭಟ್ ಎಂಬುವರ ಪತ್ನಿ ಪುಷ್ಪಲತಾ 47 ಮೃತರು. ಕಳೆದ ದಿನ ಇವರನ್ನು ಹೊರಗೆ ಕಾಣದೇ ಇದ್ದ ಫಲವಾಗಿ ನೆರೆಮನೆಯವರು ಬಂದು ನೋಡಿದಾಗ ಕೊಠಡಿಯೊಳಗೆ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಶ್ರೀಕೃಷ್ಣ ಭಟ್ಟರು ಧರ್ಮಸ್ಥಳದಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ಮಕ್ಕಳು ದೂರಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಪುಷ್ಪಲತಾರು ಏಕಾಂಗಿಯಾಗಿ ಮನೆಯಲ್ಲಿ ವಾಸಿಸುತ್ತಿದ್ದರು. ಮೃತರು ಪತಿ ಹಾಗೂ 2 ಮಕ್ಕಳನ್ನು ಹೊಂದಿದ್ದಾರೆ.
ಕೋಟೆಕಣಿ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿಯ ಸರಣಿ ಕಾರ್ಯಕ್ರಮ ಕಳೆದ ದಿನ ಪೆರ್ಲದಲ್ಲಿ ಜರುಗಿತು. 99ನೇ ವಿಶೇಷ ಸರಣಿ ಪಯಣದ ಅಂಗವಾಗಿ ಪೆರ್ಲ ಸೇವಾ ಸಹಕಾರಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಪ್ರಮುಖರು ಭಾಗವಹಿಸಿದರು. ವಾಂತಿಚಾಲಿನ ಗೋಪಾಲಕೃಷ್ಣ ಕುಲಾಲರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಹೆಣ್ಮಕ್ಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಉದ್ಘಾಟಿಸಿದರು. ಮುಖ್ಯವಾಗಿ ನಾವು ನೋಡಬೇಕು, ಇಲ್ಲಿ ಶೈಕ್ಷಣಿಕವಾದಂತಹ ಸಹಕಾರವನ್ನು ನೀಡುವಂತಹ ಒಂದು ಕಾರ್ಯಕ್ರಮ. ಈಗಾಗಲೇ ನಾಳೆ ಜೂನ್ 1 ಪ್ರವೇಶೋತ್ಸವವನ್ನು ಮಾಡುವುದರ ಮೂಲಕ ಕೇರಳಾದ್ಯಂತ ಶಿಕ್ಷಣ ಸಂಸ್ಥೆಗಳು ಕಾರ್ಯಾಚರಿಸಿದ್ದಾರೆ. ಆಗ ಅವರಿಗೆ ಈಗಾಗಲೇ ನಮ್ಮ ಸಮಾಜದಲ್ಲಿ ಅನೇಕ ಬಡ ಮಕ್ಕಳಿದ್ದಾರೆ. ಆಗ ಅವರು ಅದು ಆರ್ಥಿಕವಾಗಿ ಇರಬಹುದು, ಮುಖ್ಯವಾಗಿ ಆರ್ಥಿಕ ಕಾರಣಗಳಿಂದಾಗಿ ಅವರಿಗೆ ಶಿಕ್ಷಣವನ್ನು ಪಡೆಯಲು ಅಸಾಧ್ಯ. ಅದು ಸರ್ಕಾರದ ನೀತಿಗಳಿವೆ, ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವಂತ ಅದೆಷ್ಟೋ ಶಿಕ್ಷಣ ನೀತಿಗಳಿವೆ. ಶಿಕ್ಷಣಕ್ಕೆ ಬೇಕಾದ ಪ್ರೋತ್ಸಾಹವನ್ನು ಸರ್ಕಾರಗಳು ಕೊಡ್ತಾ ಬಂದಿವೆ. ಕಾರ್ಯಕ್ರಮದಲ್ಲಿ ಹಿರಿಯ ಲೇಖಕ ಕೇಳು ಮಾಸ್ತರ್ ಅಗಲ್ಪಾಡೆ ಅವರನ್ನು ಸನ್ಮಾನಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸನ್ನಿಧಿ ಟಿ ರೈ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯ ರಾಮಕೃಷ್ಣ ರೈ, ಹೆಣ್ಮಕ್ಕಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಯಿಷಾ ಎ ಪೆರ್ಲಾ, ಬದೇಡ್ಕ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ ಮಾನ್ಯ, ಶಂಕರ ಎಂಎಸ್, ಶಿವರಾಮ ಕಾಸರಗೋಡ್, ಪುರುಷೋತ್ತಮ ನಾಯಕ್ ಎಂ ಉಪಸ್ಥಿತರಿದ್ದರು. ಬಳಿಕ ಕನ್ನಡ ನಾಡಗೀತೆ, ಭಾವಗಾನ, ಸಾಹಿತ್ಯ ಅಭಿವ್ಯಕ್ತಿ ಮೊದಲಾದ ಕಾರ್ಯಕ್ರಮಗಳು ವಿವಿಧ ತಂಡದವರಿಂದ ಜರುಗಿತು. ಹೊಸದುರ್ಗ ಜಯನಂದ ಕುಮಾರ್ ಹಾಗೂ ಪುಳ್ಕೂರ್ ಮೋಹನಾಚಾರ್ಯ ಬಳಗದವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಕಲಾ ಆಸಕ್ತರು ಸಹಿತ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಮಂಜೇಶ್ವರದ ತೂಮಿನಾಡಿನ ಮೂಲಭೂತ ಸೌಕರ್ಯಗಳ ಕುರಿತು ಚರ್ಚಿಸುವ ಸಲುವಾಗಿ ಸ್ಥಳೀಯ ನಾಗರಿಕ ಸಮಿತಿಯ ವಾರ್ಷಿಕ ಮಹಾಸಭೆ ಜರುಗಿತು. ಕಳೆದ ದಿನ ತೂಮಿನಾಡಿನಲ್ಲಿ ನಡೆದ ಸಭೆಯಲ್ಲಿ ತೂಮಿನಾಡು ಆಸುಪಾಸಿಗೆ ಅಗತ್ಯವಿರುವ ವಿವಿಧ ಅಗತ್ಯ ಸೌಕರ್ಯಗಳಿಗಾಗಿ ಬೇಡಿಕೆಗಳು ಕೇಳಿಬಂದವು. ಸಲೀಂ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾರ್ಯದರ್ಶಿ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಗಟ್ಟಿ ವರದಿ ಮಂಡಿಸಿದರು. ನಿವೃತ್ತ ಎಡಿಎಂ ವಾಸುದೇವನ್, ಸೋಮಶೇಖರ್, ನಿವೃತ್ತ ಅಧ್ಯಾಪಕ ಕೃಷ್ಣಪ್ಪ ಪೂಜಾರಿ, ಗ್ರಾಹಕರ ವೇದಿಕೆ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಉದ್ಯಾವರ ಮೊದಲಾದವರು ಮಾತನಾಡಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 2ನೇ ಹಾಗೂ 4ನೇ ವಾರ್ಡಿನ ವ್ಯಾಪ್ತಿಗೊಳಪಡುವ ತೂಮಿನಾಡಿನಲ್ಲಿ ವಿದ್ಯುತ್ ವೋಲ್ಟೇಜ್ ಸಮಸ್ಯೆ, ಕುಡಿಯುವ ನೀರಿನ ಸರಬರಾಜಿನಲ್ಲಿರುವ ವ್ಯವಸ್ಥೆಯ ಲೋಪ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಗ್ರಹವಾಗುತ್ತಿರುವ ತ್ಯಾಜ್ಯಗಳಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುತ್ತಿರುವ ಕುರಿತು ಸಭೆಯಲ್ಲಿ ಆಕ್ರೋಶ ಕೇಳಿಬಂದವು. ತೂಮಿನಾಡು ಭಾಗಗಳಲ್ಲಿ ಟ್ರಾನ್ಸ್ಫಾರ್ಮರ್ ಸ್ಥಾಪಿಸಿದಲ್ಲಿ ವೋಲ್ಟೇಜ್ ಸಮಸ್ಯೆ ಪರಿಹರಿಸಬಹುದು ಹಾಗೂ ಇದಕ್ಕಾಗಿ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಬೇಕೆಂದು ಒತ್ತಾಯ ಕೇಳಿಬಂದವು. ಆಟೋ ಚಾಲಕನಿಗೆ ತಂಡವೊಂದು ಹಲ್ಲೆಗೈದು ವಾಹನಕ್ಕೆ ಕಿಚ್ಚಿರಿಸಿದ ಕೃತ್ಯ ನಡೆದಿದೆ. ಬಂದ್ಯೋಡು ಸಮೀಪದ ಹೇರೂರು ನಿವಾಸಿ ಲಕ್ಷ್ಮಣ ಸಿಎಚ್ ಹಲ್ಲೆಗೊಳಗಾದವರು. ಭಾನುವಾರ ರಾತ್ರಿ 11 ಗಂಟೆ ಸುಮಾರಿಗೆ ಸ್ನೇಹಿತನ ವಿವಾಹ ಕಾರ್ಯಕ್ರಮ ಕಳೆದು ಆಟೋದಲ್ಲಿ ಮನೆಗೆ ಮರಳುತ್ತಿದ್ದ ಲಕ್ಷ್ಮಣರನ್ನು ಹೇರೂರು ಬಳಿ ಬೈಕುಗಳಲ್ಲಿ ಬಂದ 6 ಮಂದಿಯ ತಂಡ ಹಲ್ಲೆಗೈದು ಆಟೋಕ್ಕೆ ಕಿಚ್ಚಿರಿಸಿ ಪರಾರಿಯಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಕೃತ್ಯದಿಂದಾಗಿ ಆಟೋ ರಿಕ್ಷಾ ಸಂಪೂರ್ಣ ಉರಿದಿದ್ದು ಕುಂಬಳೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಮಂಜೇಶ್ವರದ ಮಳರ್ ನೇತೃತ್ವದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಜರುಗಿತು. ಹೊಸಬೆಟ್ಟು ಆವರಣದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಸಹಯೋಗದೊಂದಿಗೆ ಶಿಬಿರ ನಡೆಯಿತು. ಶಿಬಿರದ ಅಂಗವಾಗಿ ಕಣಚೂರು ವೈದ್ಯಕೀಯ ಕಾಲೇಜ್ ನಿರ್ದೇಶಕ ಅಬ್ದುಲ್ ರಹಮಾನ್ರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಮಳಹರ್ ಕಾರ್ಯದರ್ಶಿ ಅಹಮದ್ ಜಲಾಲುದ್ದೀನ್ ಸೈಯದ್ ಅಲ್ ಬುಖಾರಿ ಉದ್ಘಾಟಿಸಿದರು. രോഗികൾക്ക് വലിയ ആശ്വാസം നൽകുന്ന ഒരു മഹത്തായ ഫംഗ്ഷനാണ് നമ്മുടെ മഹത്തായ കണച്ചൂർ ഹോസ്പിറ്റലിൻ്റെ കീഴിലായി മലഹറിൻ്റെ സഹകരണത്തോടുകൂടെ ഇവിടെ നടക്കാൻ പോകുന്നത്. ഇതിൻ്റെ പിന്നിൽ പ്രവർത്തിച്ച സർവ്വ ആളുകൾക്കും അല്ലാഹു അർഹമായ പ്രതിഫലം നൽകുമാറാവട്ടെ. പരിശുദ്ധ ഇസ്ലാം വളരെയധികം പ്രാധാന്യം കൽപ്പിച്ച ഒരു വിഷയമാണ് ഹെൽത്ത് എന്നുള്ളത്. മുത്തനബി സല്ലല്ലാഹു അലൈഹി വസല്ലം തങ്ങൾ പഠിപ്പിച്ചല്ലോ.
ಈ ಸಂದರ್ಭದಲ್ಲಿ ಮಳಹರ್ ಅಧ್ಯಕ್ಷ ಹಂಸಕುಂಜಿ, ಡಾಕ್ಟರ್ ಗೋಪಾಲಾಚಾರ್ಯ, ಕಾಜಾ ನಾಸರುದ್ದೀನ್, ಜನಪ್ರತಿನಿಧಿಗಳಾದ ಹರ್ಷದ್ ವರ್ಕಾಡಿ, ಅಬ್ದುಲ್ಲಾ ಕಜೆ ಸಹಿತ ಹಲವಾರು ಉಪಸ್ಥಿತರಿದ್ದರು. ಬಳಿಕ ನಡೆದ ಶಿಬಿರದಲ್ಲಿ ಹಲವಾರು ಮಂದಿ ತಪಾಸಣೆ ನಡೆಸಿ ವೈದ್ಯರಿಂದ ಸೂಕ್ತ ಸಲಹೆಗಳನ್ನು ಪಡೆದರು. ನಾಪತ್ತೆಯಾಗಿದ್ದ ಯುವಕ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಅಂಗಡಿ ಮುಗರಿನ ಕಲ್ಚಾರು ಕಾಲ ಎಂಬಲ್ಲಿನ ನಿವಾಸಿ ರಾಮಕೃಷ್ಣ 23 ಮೃತ. ಈತ ಕಳೆದ ಶನಿವಾರ ಮನೆಯಿಂದ ಪೇಟೆಗೆಂದು ತೆರಳಿದ್ದು ಬಳಿಕ ನಾಪತ್ತೆಯಾಗಿದ್ದ. ಮನೆ ಹಿತ್ತಿಲಿನ ಸಮೀಪದ ಕಗ್ಗಲ್ಲು ಕೋರೆಯಲ್ಲಿರುವ ನೀರಿನಲ್ಲಿ ಮೃತದೇಹ ಕಂಡುಬಂದಿದೆ. ಮೃತದೇಹವನ್ನು ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಜರು ನಡೆಸಲಾಯಿತು. ಮೃತ ರಾಮಕೃಷ್ಣನ ತಂದೆ ಬಾಬು, ತಾಯಿ ಸುಂದರಿ ಹಾಗೂ ಸಹೋದರಿ ಸುಮತಿ ಅವರನ್ನು ಹೊಂದಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಮತ್ತೊಂದು ಶೈಕ್ಷಣಿಕ ವರ್ಷಕ್ಕೆ ಶುಭ ನಾಂದಿ. ನಲಿದು ಅಕ್ಷರ ಮೆಟ್ಟಿಲೇರಿದ ಪುಟಾಣಿಯರು. ಪ್ರವೇಶೋತ್ಸವ ಮೂಲಕ ಆಟಿಕೆ, ಸಿಹಿ ತಿಂಡಿ ಇತ್ತು ಪ್ರೀತಿಯ ಸ್ವಾಗತ. ಜಿಲ್ಲೆಯಲ್ಲಿ 15,000 ಮಕ್ಕಳು 1ನೇ ತರಗತಿಗೆ. ಅಲ್ಲಿ ವಿಜಯೋತ್ಸಾಹ, ಇಲ್ಲಿ ಸೋಲಳುವು. ಮಲಯಾಳ ತರಗತಿಗೆ ಕೊಕ್. ಪೆರಡಾಲ ಶಾಲೆಯಲ್ಲಿ ಮುಷ್ಕರ, ಜಾಥಾ ಕಂಡು ಚಿಣ್ಣರ ಆಗಮನ. ಕಣ್ಣೂರು ಸೆಂಟ್ರಲ್ ಜೈಲಿನಲ್ಲಿ ಕಳ್ಳತನ ಸಂಚು ರೂಪು. ಕಾಂಜಂಗಾಡ್ ಕಮ್ಮಾಡಂ ಕ್ಷೇತ್ರದ ರೋಡೆ 2 ಸೆರೆ. ವಿಗ್ರಹ ಪತ್ತೆ. ಪುಟಾಣಿಯರನ್ನು ಆಕರ್ಷಿಸಲು ವಿವಿಧ ಯೋಜನೆ, ಹಲವು ಕೊಡುಗೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿ ಹೆಚ್ಚಳ. ಮೂಲೆ ಗುಂಪಾಗುತ್ತಿರುವ ಖಾಸಗಿ ಆಂಗ್ಲ ವಿದ್ಯಾಲಯಗಳು. ಭರಾಟೆಯ ಯಾಂತ್ರಿಕ ಯುಗದಲ್ಲಿ ಮಾತೃವಾತ್ಸಲ್ಯದ ಕೊರತೆ ಅನುಭವಿಸುವುದಾಗಿ ಮಲಯಾಳದ ಅಮ್ಮ ಕವಿಯೂರು ಪೊನ್ನಮ್ಮ. ಕಾಸರಗೋಡಿನಲ್ಲಿ ವಿಮೆನ್ ಇನ್ ಆಕ್ಷನ್ಗೆ ಚಾಲನೆ. ಇದರೊಂದಿಗೆ ಸುದ್ದಿಗಳು ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.